ಆಗ್ಬೇಕು. ಇತ್ತ ಗಣಪತಿ ವಿಸರ್ಜನೆ ವೇಳೆ ಯಾರೋ ಮುಸ್ಲಿಂ ಯುವಕರು ಅಂತ ಹೇಳಿದ್ದಾರೆ, ನೋಡೋಣ ಯಾರನ್ನಾರು ಬಂಧಿಸಿದ್ರೆ ಗೊತ್ತಾಗತ್ತೀಗ. ಕಲ್ಲು ತೂರಾಟ ಮಾಡಿರುವ ಘಟನೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿದೆ. ಮೆರವಣಿಗೆ ವೇಳೆ ದರ್ಗಾ ಮುಂಭಾಗ ಹೋಗುವಾಗ ತಮಟೆ ಡೊಳ್ಳು ಬಾರಿಸಬಾರ್ದು ಅಂತ ಕೆಲವರು ಕಿರಿಕ್ ತೆಗೆದಿದ್ದಾರೆ. ಏನಕ್ಕದು? ಇವ್ರು ಅಲ್ಲಿ ಡಲ್ಲು ಬಾರಿಸ್ಬೋದು, ನಾಳೆ ಅವ್ರು ಹೇಳ್ತಾರೆ ನೀವು ಊರಿಗೆಲ್ಲ ಕೇಳಂಗೆ ಮೈಕ್ ಹಾಕ್ತಿರಲ್ಲ ಅಂದ್ಬಿಡ್ತಾರೆ. ಆಮೇಲೆ ಅದು ಕಿರಿಕೆ ತಾನೇ. ಈಗ ಏನಕ್ಕದು ಮಾಡಿಸ್ಕೊಂಡು ಹೋಗ್ತಾರೆ 4 ನಿಮಿಷ, ತೊಂದರೆ ಮಾಡಿದ್ದಾದ್ರೆ ಏನು ಅಷ್ಟೇ. ದೀರ್ಘಕಾಲದ ಹಿಂದೆ ಬೆಂಗಳೂರಿನ ಜೆಸಿ ನಗರದ ಪಾಳ್ಯದ ದಸರಾದಲ್ಲಿ ಇದೇ ದೊಡ್ಡ ವಿಚಾರ. ಪಾಳ್ಯದ ದಸರಾ ನಡೆಯುವಾಗ ಆ ಟ್ಯಾಬ್ಲೋಗಳು ಹೋಗೋವಾಗ ಮಸೀದಿ ಮುಂದೆ ಡಮ್ 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 ಅಂತ ಜಾಸ್ತಿ ಕುಣಿಬೇಕು ಅಂತ ಅವ್ರು ಬೇಡ ಅಂತ ದೊಡ್ಡ ಕಮ್ಯುನಲ್ ಗಲಾಟೆ. ಆಮೇಲೆ ನಿಧಾನವಾಗಿ ಸಾಲ್ವ್ ಆಯ್ತು. ಅವ್ರ ಪಾಡ್ಗೆ ಅವರು, ಇವ್ರ ಪಾಡ್ಗೆ ಇವರು. ಬಹಳ ಸರಳ. ಈಗ ನೆಕ್ಸ್ಟ್ ಪ್ರಶ್ನೆ ಇದೇ ಬರುತ್ತೆ, ಬರ್ಕೊಟ್ಟಿದ್ದೀನಿ. ದಿನ ಬೆಳಗಾದ್ರೆ ಆಗ್ತಿರಲ್ಲಪ್ಪ ನೀವು, ಮೈಕ್ ಆಗ್ತಿರಲ್ಲ, ಊರ್ನೂರ್ಗೆಲ್ಲ ಕೇಳಿಸ್ತಿರಲ್ಲ, ಹಾಗೇನು ಅದು ಆಫ್ ಮಾಡಿ ಅಂತಾರೆ. ಅವಾಗ ಒಂದಿನ ಸಹಿಸಲ್ಲ ಅಂತ ಈ ರೀತಿ ಕಿರಿಕ್ ಗಿರಾಕಿಗಳಿಂದ ದೇಶ ಕಟ್ಟಕ್ಕಾಗತ್ತಾ? ಸರಿ, ಆಮೇಲೆ ಕಲ್ಲು ತೂರಾಟ ಎಲ್ಲ ಆಗಿದೆ, ಲಘು ಲಾಠಿ ಪ್ರಹಾರದ ಮೂಲಕ ಈಗ ಪೊಲೀಸ್ನವರೇನೋ ಮ್ಯಾನೇಜ್ ಮಾಡಿದಾರಂತೆ ಸಿಚುಯೇಷನು. ಬಟ್ ಹಿಂದೂ ಸಂಘಟನೆಗಳೆಲ್ಲ ಠಾಣೆ ಮುಂದೆ ಗಣೇಶನ ಮೂರ್ತಿ ಇಟ್ಕೊಂಡು ಈಗ ಪ್ರತಿಭಟನೆ ಕೂತಿದ್ದಾರಂತೆ. ಏನು ಮಾಡ್ತಾರೆ ನೋಡ್ಬೇಕು ಈಗ ನೆಕ್ಸ್ಟ್. ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ನೀವು ಮಸೀದಿ ಕಟ್ಟಕ್ಕೆ ಮೊದಲು ಗಣೇಶ ಬಂದ, ಹಂಗೆ ಅವರು ಯಾವಾಗ್ಲಿಂದನೋ ಮೈಕ್ ಹಾಕ್ಬಿಟ್ಟಿದಾರಪ್ಪ. ಈಗ ಅದನ್ನು ಕೇಳಿಸ್ಕೊತಾ ಇದ್ದೀರಲ್ವೇನಪ್ಪ ಇವರೆಲ್ಲ, ಹಂಗಾಗಿ ಇವರು ಡೋಲ್ ಹೊಡ್ಕೊಂಡು ಹೋಗ್ಲಿ ಸುಮ್ಮನೆ ಇರ್ರಯ್ಯ ಅಂತ ಮಾಡಿ ಹೇಳಬೇಕು. ಆ ಸೌಹಾರ್ದತೆಯ ಭಾವನೆಯಿಂದ ನಮಗೆ ಬೇಕಾದಂಗೆ ಹಿಂಗಿರಬೇಕು ಅಂತಲ್ಲ. ಬಾಂಗ್ಲಾದೇಶದಲ್ಲಿ ಈಗ ಆರ್ಡರ್ ಕೊಟ್ಟಿದ್ದಾರೆ, ದುರ್ಗಾ ಪೂಜೆ ವೇಳೆ ಹಿಂದೂ ಪೆಂಡಾಲ್ಗಳೆಲ್ಲವೂ 5 ನಿಮಿಷ ಮೊದಲು, ಅಜಾನ್ಗೆ ಮೊದಲು 5 ನಿಮಿಷ ಮೊದಲು ಅವ್ರದ್ದೆಲ್ಲ ಮಂತ್ರ ಇದನ್ನೆಲ್ಲ ಆಫ್ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ಆದೇಶ ಕೊಟ್ಟಿದ್ದಾರೆ. ಆ ಥರದ ಒಂದು ಡಿಸಿಷನ್ ಆಗಬೇಕು. ಅಲ್ಲಿರಿ ಬಾಂಗ್ಲಾದೇಶಲ್ಲಿ ಏನು ಡಿಸಿಷನ್ ಆಗೋದು? ಇಲ್ಲಿ ಸ್ಟ್ರಿಕ್ಟ್ ರೂಲ್ಗಳನ್ನ ತರಬೇಕು. ತರ್ತಾರೆ ಅವ್ರ ತಲೆ.